ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ 70 ವಾರದಲ್ಲಿ 69 ವಾರ ನೆರವೇರಿದೆ. ಇವರು ಹೇಳುವಂತಹ ಉಪದೇಶವು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆ ಅಥವಾ ವಿರೋಧವಾಗಿದೆ. 69 ಆದ್ಮೇಲೆ 70 ಬರ್ತದೆ ಹೊರತು 69 ಆದ್ಮೇಲೆ 2 ವರ್ಷ ಮಧ್ಯೆ ಗ್ಯಾಪ್ ಇದ್ದು ಅದಾದ ನಂತರ 70 ಬರುತ್ತದೆ ಎಂಬುವಂಥದ್ದು ಯಾವ ರೀತಿಯಾದ ಲೆಕ್ಕ ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಿ ತಿಳ್ಕೋಬೇಕಾಗುತ್ತೆ ಬ್ರದರ್ಸ್ ಸಿಸ್ಟರ್ಸ್. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದೆ. ನಾವೀಗ ಗಮನಿಸುವಂತದ್ದು ಸೀಕ್ರೆಟ್ ರಾಪ್ಚರ್ ಅಂದ್ರೆ ರಹಸ್ಯ ಪ್ರಯಾಣ ಎಂಬ ಒಂದು ಉಪದೇಶವು ಒಂದು ಸುಳ್ಳಾದ ಉಪದೇಶವಾಗಿದೆ ಎಂಬುದರಲ್ಲಿ 9ನೇ ಭಾಗದಲ್ಲಿದ್ದೇವೆ. ಕಳೆದ 8ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಯೆರೂಸಲೇಮ್ ದೇವಾಲಯದಲ್ಲಿ ಬಲಿಯನ್ನು ಕಾಣಿಕೆಯನ್ನು ನಿಲ್ಲಿಸಿರುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಈಗ 9ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳುವಂತದ್ದು ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ 70 ವಾರಗಳು ಇಂದಿನವರೆಗೂ ನೆರವೇರಲಿಲ್ಲವೇ. ಬ್ರದರ್ಸ್ ಸಿಸ್ಟರ್ಸ್, ದೇವರ ವಾಕ್ಯದಲ್ಲಿ ಅನೇಕ ಬೋಧಕರು ಹೇಳುವಂತದ್ದು ದಾನಿಯೇಲ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ 70 ವಾರದಲ್ಲಿ 69 ವಾರ ನೆರವೇರಿದೆ, ಇನ್ನೊಂದು ವಾರ ಬಾಕಿ ಇದೆ, ಅದು ನೆರವೇರುವಂತದ್ದು ಕರ್ತನಾದ ಯೇಸು ಕ್ರಿಸ್ತನು ರಹಸ್ಯವಾಗಿ ಬಂದು ಪರಿಶುದ್ಧರನ್ನು ಕರೆದುಕೊಂಡು ಹೋದ ನಂತರ ಕ್ರಿಸ್ತ ವಿರೋಧಿಯು ಬಂದು ಆ ಒಂದು ವಾರವನ್ನು ಅಂದ್ರೆ 7 ವರ್ಷವನ್ನು ನೆರವೇರಿಸುತ್ತಾನೆ. ಆಗ 70 ವಾರ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ ಎಂಬುದಾಗಿ ಬೋಧಿಸುವವರಾಗಿದ್ದಾರೆ. ಆದರೆ ಇವರು ಹೇಳುವಂತಹ ಉಪದೇಶವು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ವಿರೋಧವಾಗಿದೆಯಾ ಎಂಬುದಾಗಿ ಒಂದೊಂದು ವಾಕ್ಯಗಳನ್ನು ನಾವು ಗಮನಿಸಿ ತಿಳಿದುಕೊಂಡು ಆ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ ಬ್ರದರ್ ಸಿಸ್ಟರ್ಸ್. ಯಾಕಂದ್ರೆ ಅನೇಕ ಬೋಧಕರುಗಳು ಪ್ರಬಲವಾದ ಉಪದೇಶಕರು ಹೇಳುವಂತದ್ದು 69 ವಾರ ನೆರವೇರಿದೆ, ಇನ್ನೊಂದು ವಾರ ಬಾಕಿ ಇದೆ, ಅದು ಮುಂದೆ ನೆರವೇರುತ್ತೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಒಮ್ಮೆ ನಾವು ಆಲೋಚನೆ ಮಾಡಬೇಕಾಗಿರುವಂತದ್ದು, ನಾವು ಲೆಕ್ಕವನ್ನು ಹಾಕುವಾಗ 1, 2, 3, 4 ಎಂಬುದಾಗಿ ಲೆಕ್ಕವನ್ನು ಹಾಕುವಂತ ಸಮಯದಲ್ಲಿ 69 ಆದ್ಮೇಲೆ 70 ಬರ್ತದೆ ಹೊರತು 69 ಆದ್ಮೇಲೆ 2 ವರ್ಷ ಮಧ್ಯೆ ಗ್ಯಾಪ್ ಇದ್ದು ಅದಾದ ನಂತರ 70 ಬರುತ್ತದೆ ಎಂಬುವಂತದ್ದು ಯಾವ ರೀತಿಯಾದ ಲೆಕ್ಕ ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಿ ತಿಳ್ಕೋಬೇಕಾಗುತ್ತೆ ಬ್ರದರ್ ಸಿಸ್ಟರ್ಸ್. ಸರಿ, ಇದಕ್ಕೆ ಕೆಲವು ವಾಕ್ಯಗಳನ್ನು ಗಮನಿಸೋಣ. ದಾನಿಯೇಲ 9ನೇ ಅಧ್ಯಾಯ ವಚನ 24ರಿಂದ 27. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಇದನ್ನು ತಿಳಿದು ಮಂದಟ್ಟಿ ಮಾಡಿಕೋ. ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷೇಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವೂ ಕಂದಕವೂ ಇರುವವು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷೇಕ್ತನೊಬ್ಬನು ಛೇದಿಸಲ್ಪಡುವನು, ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಲಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು, ನಿಶ್ಚಿತ ನಾಶನಗಳು ಸಂಭವಿಸುವವು. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹುಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಲಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಆಮೇನ್. ಆಮೇನ್. ಈ 3 ವಾಕ್ಯಗಳನ್ನು ನಾವು ಗಮನಿಸುವಾಗ 70 ವಾರದ ಬಗ್ಗೆ ಬರೆಯಲ್ಪಟ್ಟಿದೆ. ಇದರಲ್ಲಿ 24ನೇ ವಚನದಿಂದ ನಾವು ಗಮನಿಸೋಣ. 24ನೇ ವಚನದಲ್ಲಿ ನಾವು ಗಮನಿಸುವಂತದ್ದು 6 ಕಾರ್ಯಗಳು ನೆರವೇರಬೇಕಾಗಿದೆ. 6 ಕಾರ್ಯಗಳನ್ನು ನೆರವೇರಿಸಿದವರು ಯಾರು ಎಂಬುದಾಗಿ ಕೇಳೋದಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ಸ್ಪಷ್ಟವಾಗಿ ಹೇಳಬಹುದು. ಹೇಗಂದ್ರೆ ಅಧರ್ಮವನ್ನು ಕೊನೆಗಾಣಿಸಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಎಲ್ಲ ಅಧರ್ಮಗಳನ್ನು ತೆಗೆದುಹಾಕಿದ್ದಾರೆ ಮತ್ತು ಪಾಪವನ್ನು ತೀರಿಸುವಂತದ್ದು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ತಮ್ಮ ಕಲ್ವಾರಿ ಶಿಲುಬೆಯ ಬಲಿಯಿಂದ ನಮ್ಮ ಪಾಪ ಶಾಪಗಳನ್ನು ತೊಳೆದು ಶುದ್ಧಿ ಮಾಡಿದ್ದಾರೆ ಅಲ್ಲವೇ. ಸನಾತನ ಧರ್ಮವನ್ನು ಸ್ಥಾಪಿಸುವುದು ಅಂದ್ರೆ ಯೇಸು ಕ್ರಿಸ್ತರು ಸನಾತನ ಧರ್ಮವನ್ನು ಅಂದ್ರೆ ಎಲ್ಲಾ ನೀತಿಯನ್ನು ಯೇಸು ಕ್ರಿಸ್ತರು ಸ್ನಾನಿಕನಾದ ಯೋಹಾನನ ಕೈಯಿಂದ ದೀಕ್ಷಾ ಸ್ಥಾನವನ್ನು ತೆಗೆದುಕೊಳ್ಳುವಂತ ಸಮಯದಲ್ಲಿ ನಾವು ಎಲ್ಲಾ ಧರ್ಮವನ್ನು ಅಥವಾ ಎಲ್ಲಾ ನೀತಿಯನ್ನು ನೆರವೇರಿಸಬೇಕಾಗಿದೆ. ಸದ್ಯಕ್ಕೆ ಒಪ್ಪಿಕೋ ಎಂಬುದಾಗಿ ಹೇಳಿ ಸನಾತನ ಧರ್ಮವನ್ನು ನೆರವೇರಿಸಿದವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಅಲ್ಲವೇ. ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿದವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತರೇ. ಹೇಗೆಂದರೆ ಇಸ್ರಾಯೇಲ್ ಜನರು ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ
ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಲ್ಲವೋ ಆ ಸಮಯದಲ್ಲಿ ಯೆಹೂದ್ಯರಿಗೆ ಹಳೆ ಒಡಂಬಡಿಕೆ ಪುಸ್ತಕವು ಒಂದು ಮುದ್ರೆ ಹಾಕಲ್ಪಟ್ಟ ಪುಸ್ತಕವಾಗಿದೆ. ಸೊ ಇದು ಕೂಡ ನಮ್ಮ ಯೇಸು ಕ್ರಿಸ್ತನೇ ನೆರವೇರಿಸಿರುವಂತದ್ದು. ಅತಿ ಪರಿಶುದ್ಧವಾದಂತ ಅಭಿಷೇಕಿಸುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಸೊ ಈ ಎಲ್ಲಾ ಕಾರ್ಯಗಳನ್ನು ನೆರವೇರಿಸಿರುವಂತದ್ದು ಯೇಸು ಕ್ರಿಸ್ತನೇ. ಸರಿ, ಈಗ 70 ವಾರಗಳು ಯಾಕೆ ಕೊಡಲ್ಪಟ್ಟಿವೆ ಎಂಬುದಾಗಿ ಗಮನಿಸೋದಾದ್ರೆ ಇದೇ 9-24 ಹೇಳುತ್ತೆ, ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪರಕ್ಕೂ ಎಂಬುದಾಗಿ ದಾನಿಯೇಲನಿಗೆ ದೇವರು ಹೇಳುವಂತ ಮಾತು. ಅರ್ಥ ಮಾಡ್ಕೊಳ್ಳಿ, ಈ 70 ವಾರಗಳನ್ನು ಕೊಟ್ಟಿರುವಂತದ್ದು ಇಸ್ರೇಲ್ ಜನರಿಗೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಸಿಸ್ಟರ್ಸ್. ಇದಕ್ಕೆ ಪ್ರಾರಂಭದ ದಿನ ಯಾವುದು, ಅಂತ್ಯದ ದಿನ ಯಾವುದು ಎಂಬುದಾಗಿ ಸಹ ನಾವು ಈ ಭಾಗದಲ್ಲಿ ಗಮನಿಸೋಣ. ಪ್ರಾರಂಭದ ದಿನ ಯಾವುದು ಎಂಬುದಾಗಿ ಕೇಳೋದಾದ್ರೆ ದಾನಿಯೇಲ ಗ್ರಂಥ 9-24 ಸ್ಪಷ್ಟವಾಗಿ ಗಮನಿಸುವಾಗ ಯೆರೂಸಲೇಮಿನಲ್ಲಿದ್ದಂತ ದೇವಾಲಯವನ್ನು ಮತ್ತೆ ಪುನಃ ಕಟ್ಟುವುದಕ್ಕೆ ಕಟ್ಟಲೆಯು ಹೊರಡಿರುವಂತದ್ದು ಯಾವಾಗ ಎಂಬುದಾಗಿ ನಾವು ಕೇಳೋದಾದ್ರೆ ಎಜ್ರ 7ನೇ ಅಧ್ಯಾಯ 11ನೇ ನಾವು ಗಮನಿಸುವಾಗ ಅಲ್ಲಿ ಸ್ಪಷ್ಟ ಬರೆಯಲ್ಪಟ್ಟಿದೆ, ಎಜ್ರನಿಗೆ ಅರ್ತಷಸ್ತ ರಾಜನು ಕೊಟ್ಟಂತ ಪತ್ರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೆರೂಸಲೇಮನ್ನು ಕಟ್ಟುವುದಕ್ಕೆ ಅರ್ತಷಸ್ತ ರಾಜನ ಮುಖಾಂತರವಾಗಿ ಎಜ್ರನಿಗೆ ಒಂದು ಪತ್ರ ಕೊಡಲ್ಪಡುತ್ತೆ ಬ್ರದರ್ ಸಿಸ್ಟರ್ಸ್. ಅಂದ್ರೆ ರಾಜ ಆಜ್ಞೆ ಹೊರಡುವಂತದ್ದಾಗಿರ್ತದೆ. ಯೆರೂಸಲೇಮು ಜೀರ್ಣೋದ್ಧಾರಕ್ಕಾಗಿ ಅಂದ್ರೆ ದೇವಾಲಯ ಕಟ್ಟಲ್ಪಡುವುದಕ್ಕೆ ಕಟ್ಟಲೆಯು ಹೊರಡುವುದರಿಂದ ಎಂಬುದಾಗಿ. ಸೊ ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು, ಅರ್ತಷಸ್ತ ರಾಜನು ಎಜ್ರನಿಗೆ ದೇವಾಲಯವನ್ನು ಕಟ್ಟುವುದಕ್ಕೆ ರಾಜಾಜ್ಞೆಯನ್ನು ಕೊಟ್ಟಿರುವಂತಹ ಸಮಯ ಕ್ರಿಸ್ತ ಪೂರ್ವ 457 ಎಂಬುದಾಗಿ ಇತಿಹಾಸವನ್ನು ಓದಿ ನಾವು ತಿಳಿದುಕೊಳ್ಳಬಹುದು. ಸರಿ, ಇದರಲ್ಲಿ 25ನೇ ವಚನದಲ್ಲಿ ಅಭಿಷಕ್ತನು ಬರುವುದರೊಳಗೆ 7 ವಾರ ಕಳೆಯಬೇಕು ಮತ್ತು 62 ವಾರ ಇರುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ಈ ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುವಂತದ್ದು 7 ವಾರ ಪ್ಲಸ್ 62 ವಾರ ಪ್ಲಸ್ 1 ವಾರ, ಒಟ್ಟು 70 ವಾರಗಳನ್ನು 3 ಭಾಗವಾಗಿ ವಿಭಾಗಿಸಲಾಗಿದೆ. ಈ ವಿಭಾಗವು ಯಾದಕ್ಕೆ ಮಾಡಲ್ಪಟ್ಟಿದೆ ಎಂಬುದನ್ನು ಸಹ ನಾವು ಗಮನಿಸಿ ತಿಳಿದುಕೊಳ್ಳಬೇಕು. ಇದಕ್ಕಿಂತ ಮುಂಚಿತವಾಗಿ ಈ 70 ವಾರಗಳು ಅಂದರೆ ಒಂದು ದಿನ ದೇವರ ಎಣಿಕೆಯಲ್ಲಿ 1 ವರ್ಷಕ್ಕೆ ಸಮವಾಗಿದೆ ಎಂಬುದಾಗಿ ಎಜೆಕೇಲ 4ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಸೊ ಆ ರೀತಿಯಾಗಿ ಒಂದು ದಿನವನ್ನು 1 ವರ್ಷದಂತೆ ಈ ಲೆಕ್ಕವನ್ನು ತೆಗೆದುಕೊಳ್ಳಬೇಕಾಗಿದೆ. ಸರಿ, ಇದಕ್ಕೆ ಪ್ರಾರಂಭದ ದಿನ ಯಾವುದು, ಅಂತ್ಯದ ದಿನ ಯಾವುದು, ಆ 3 ಭಾಗವಾಗಿ ಏಕೆ 70 ವಾರಗಳನ್ನು ವಿಂಗಡಿಸಲಾಗಿದೆ, ಆ 3 ಭಾಗದಲ್ಲಿ ಏನೇನು ಕಾರ್ಯ ನಡೆದಿದೆ ಎಂಬುದಾಗಿ ಗಮನಿಸೋಣ. ಆದರೆ ಇಂದಿನ ಬೋಧಕರು ಹೇಳುವಂತದ್ದು 69 ವಾರಗಳು ನೆರವೇರಿದೆ, 70ನೇ ವಾರ ಮಾತ್ರ ಬಾಕಿ ಇದೆ, ಅದಕ್ಕೆ ಇಲ್ಲಿ 3 ಭಾಗವಾಗಿ ಬೇರ್ಪಡಿಸಿದ್ದಾರೆ ಅಥವಾ ವಿಭಾಗಿಸಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಇವರು ಹೇಳುವಂತಹ ಬೋಧನೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುತ್ತೆ ಬ್ರದರ್ ಸಿಸ್ಟರ್ಸ್. ಆದರೆ ನಾವು ಈಗ ಸತ್ಯವೇದವನ್ನು ಗಮನಿಸಿ ಸತ್ಯವೇದ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ ಬ್ರದರ್ ಸಿಸ್ಟರ್ಸ್. ಮೊದಲನೇದಾಗಿ 7 ವಾರ ಎಂಬುದಾಗಿ ಬರೆಯಲ್ಪಟ್ಟಿದೆ. 7 ವಾರ ಅಂದ್ರೆ ಇದು ಬರೀ ವಾರಗಳಲ್ಲ, 49 ವರ್ಷಗಳು ಬ್ರದರ್ ಸಿಸ್ಟರ್ಸ್. ಈ 49 ವರ್ಷಗಳಲ್ಲಿ ಏನ್ ನಡೆದಿದೆ ಎಂಬುದಾಗಿ ಕೇಳೋದಾದ್ರೆ ದೇವಾಲಯ ಕಟ್ಟಲ್ಪಟ್ಟಿದೆ, ಅಂದ್ರೆ 2ನೇದಾಗಿ ದೇವಾಲಯ ಕಟ್ಟಲ್ಪಟ್ಟಿದೆ ಬ್ರದರ್ ಸಿಸ್ಟರ್ಸ್. ಸೊ ಈ 62 ವಾರ ಅಂದರೆ 434 ವರ್ಷಗಳು. ಈ 434 ವರ್ಷಗಳಲ್ಲಿ ಏನ್ ನಡೆದಿದೆ ಎಂಬುದಾಗಿ ಕೇಳೋದಾದ್ರೆ ಮಲಾಕಿ ಪುಸ್ತಕಕ್ಕೂ ಮತ್ತು ಮತ್ತಾಯನ ಪುಸ್ತಕಕ್ಕೂ ನಡುವೆ ಇರುವಂತ ದಿನಗಳ ಈ 434 ವರ್ಷಗಳ ಬ್ರದರ್ ಸಿಸ್ಟರ್ಸ್. ಈ 434 ವರ್ಷಗಳನ್ನು ಡಾರ್ಕ್ ಏಜಸ್ ಎಂಬುದಾಗಿ ಕರೀತಾರೆ. ಅಂದ್ರೆ ಕತ್ತಲೆಯ ಕಾಲ, ಅಂದ್ರೆ ಯಾವುದೇ ರೀತಿಯಾದ ದೇವರಿಂದ ಪ್ರಕಟಣೆ ಇಲ್ಲದೇನೆ, ಅಂದ್ರೆ ದೇವರ ವಾಗ್ದಾನಗಳಿಲ್ಲದೇನೆ ಜೀವಿಸಿದಂತ ಕಾಲವೇ ಈ 434 ವರ್ಷಗಳ ಬ್ರದರ್ ಸಿಸ್ಟರ್ಸ್. ಈಗ ಈ 434 ವರ್ಷ ಮತ್ತು 49 ವರ್ಷ ಒಟ್ಟಾರೆ 483 ವರ್ಷ. ಒಟ್ಟಾರೆ 483 ವರ್ಷ ಕಳೆದ ನಂತರವೇ 70ನೇ ವಾರದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಪ್ರಕಟವಾಗಬೇಕು. ಅದಕ್ಕೆ ವಾಕ್ಯ ದಾನಿಯೇಲ 9-26 ವಚನವನ್ನು ಗಮನಿಸುವಾಗ 62 ವಾರಗಳಾದ ಮೇಲೆ ಅಭಿಷಕ್ತನಾದ ಪ್ರಭು ಛೇದಿಸಲ್ಪಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಅಭಿಷಕ್ತನಾದ ಪ್ರಭು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಛೇದಿಸಲ್ಪಡುವನು ಅಂದರೆ ಕಲ್ವಾರಿ ಸಿಲುಬೆಯಲ್ಲಿ ಮರಣವನ್ನು ಅನುಭವಿಸುವನು ಎಂಬುದಾಗಿ ಅರ್ಥ. ಬ್ರದರ್ ಸಿಸ್ಟರ್ಸ್, 62 ವಾರವಾದ ಮೇಲೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ದಾನಿಯೇಲ 9-25 ವಚನದಲ್ಲಿ 7 ವಾರ ಪ್ಲಸ್ 62 ವಾರ ಒಟ್ಟು 69 ವಾರ. ಆ 69 ವಾರ ಕಳೆದ ಮೇಲೆನೆ ಅಭಿಷಕ್ತನಾದ ಪ್ರಭು ಛೇದಿಸಲ್ಪಡುವನು 70ನೇ ವಾರದಲ್ಲಿ ಎಂಬುದಾಗಿ ಈ ವಾಕ್ಯದ ಅರ್ಥ. ಈಗ 62 ವಾರಕ್ಕೆ ಒಟ್ಟಾರೆ 483 ವರ್ಷಗಳು ಎಂಬುದಾಗಿ ತಿಳಿದುಕೊಂಡು, ಆ 483 ವರ್ಷಗಳು ಕಳೆದ ಮೇಲೆ ಯೇಸು ಕ್ರಿಸ್ತರು ಬಹಿರಂಗವಾಗಿದ್ದಾರಾ ಅಥವಾ ಪ್ರಕಟವಾಗಿದ್ದಾರಾ, ತಮ್ಮನ್ನು ತಾವು ತೋರ್ಪಡಿಸಿಕೊಂಡಿದ್ದಾರೆ ಎಂಬುದಾಗಿ ಕೇಳೋದಾದ್ರೆ ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತರು 70ನೇ ವಾರದಲ್ಲಿ ಅವರು ತಮ್ಮನ್ನು
ತಮ್ಮನ್ನು ತಾವು ಪರಿಚಯ ಪಡಿಸಿಕೊಂಡಿದ್ದಾರೆ. ಅದನ್ನು ಪರಿಚಯ ಪಡಿಸಿದವರೇ ಸ್ನಾನಿಕನಾದ ಯೋಹಾನನು. ಬ್ರದರ್ ಸಿಸ್ಟರ್ಸ್, ಇದು ಹೇಗೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನಾವು ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25ನೇ ವಚನದಲ್ಲಿ ಗಮನಿಸಿದ ಪ್ರಕಾರ ಯೆರೂಸಲೇಮು ಜೀರ್ಣೋದ್ಧಾರಕ್ಕಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿ ಹೊರಡುವುದರಿಂದ, ಅಂದರೆ ದೇವಾಲಯ ಕಟ್ಟುವುದಕ್ಕೆ ಪ್ರಾರಂಭವಾಗಿದ್ದಂತ ಡೇಟ್ ಈ 457 ಹಾಕಿ 483 ವರ್ಷವನ್ನು ನೀವು ಮೈನಸ್ ಮಾಡೋದಾದ್ರೆ ನಮಗೆ ಬಂದು ನಿಲ್ಲುವಂತದ್ದೇ 26 ಬ್ರದರ್ ಸಿಸ್ಟರ್ಸ್. ಸೊ ಈ 26 ಅಂದರೆ ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂತ ಸಮಯ ಕ್ರಿಸ್ತ ಶಕ 26ರಲ್ಲಿ, ಅಂದ್ರೆ ಅವ್ರು ಬರುವಂತದ್ದು ಇತಿಹಾಸದ ಪ್ರಕಾರವಾಗಿ 27 ಬರುತ್ತೆ. ಯಾಕಂದ್ರೆ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಈ ಎರಡರ ಮಧ್ಯದಲ್ಲಿ 0 ಇರುವಂತ ಕಾರಣ ಆ 0 ಒಂದನ್ನು ನಾವು ಸೇರಿಸೋದಾದ್ರೆ ಕ್ರಿಸ್ತ ಶಕ 27ರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ತಮ್ಮನ್ನು ತಾವು ಪ್ರಕಟಪಡಿಸಿಕೊಳ್ಳುತ್ತಾರೆ ಎಂಬುದನ್ನು ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಬ್ರದರ್ ಸಿಸ್ಟರ್ಸ್, 69 ವಾರವಾದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು 70ನೇ ವಾರದಲ್ಲಿ ಪ್ರಕಟಿಸಿಕೊಂಡಿದ್ದಾರೆ ಎಂಬುದಾಗಿ ಕೇಳೋದಾದ್ರೆ ಹೌದು, ತಮ್ಮನ್ನು ತಾವು ಪ್ರಕಟಿಸಿಕೊಂಡಿದ್ದಾರೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಬ್ರದರ್ ಸಿಸ್ಟರ್ಸ್, ನಾನು ಇನ್ನೊಮ್ಮೆ ಹೇಳುವನಾಗಿದ್ದೇನೆ, ಮೊದಲು 7 ವಾರ ದೇವಾಲಯ ಕಟ್ಟಲ್ಪಡುತ್ತೆ ಮತ್ತು 62 ವಾರ ಯಾವುದೇ ಪ್ರವಾದನೆ, ಯಾವುದೇ ದೈವೋಕ್ತಿ ಇಲ್ಲದೇನೆ, ಹಾಗೆ ಮತ್ತಾಯನ ಸುವಾರ್ತೆವರೆಗೂ ಅದೇ ರೀತಿ ಇರುತ್ತೆ. ಆಗ ಸ್ನಾನಿಕನಾದ ಯೋಹಾನನು 69 ವಾರವಾದ ಮೇಲೆ ಯೇಸು ಕ್ರಿಸ್ತನನ್ನು ಎಲ್ಲರಿಗೂ ಪರಿಚಯ ಪಡಿಸುವನಾಗಿರ್ತಾನೆ. 70ನೇ ವಾರದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ತಮ್ಮನ್ನು ತಾವು ಪರಿಚಯಿಸಿಕೊಳ್ಳುತ್ತಾರೆ. ಬ್ರದರ್ ಸಿಸ್ಟರ್ಸ್, ಸರಿ, ಈಗ ಆ 7 ವಾರ ಮತ್ತು 62 ವಾರ ಒಟ್ಟಾರೆ 69 ವಾರ ಹೇಗೆ ನೆರವೇರಿದೆ ಎಂಬುದಾಗಿ ತಿಳಿದುಕೊಂಡು, ಈಗ 70ನೇ ವಾರ ಯಾವ ರೀತಿಯಾಗಿ ನೆರವೇರಿದೆ, ಅದನ್ನು ಯಾರು ನೆರವೇರಿಸಿದ್ದಾರೆ ಎಂಬುದಾಗಿ ವಾಕ್ಯವನ್ನು ಗಮನಿಸೋಣ ಬ್ರದರ್ ಸಿಸ್ಟರ್ಸ್. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಹೇಳುವ ಪ್ರಕಾರ 70ನೇ ವಾರವನ್ನು ಕ್ರಿಸ್ತ ವಿರೋಧಿ ಬಂದು ನೆರವೇರಿಸೋದಿಲ್ಲ. ಯಾಕಂದ್ರೆ ಅನೇಕರು ಹೇಳುವಂತದ್ದು 69 ವಾರ ಕಳೆದಿದೆ, ಇನ್ನೊಂದು ವಾರ ಬಾಕಿ ಇದೆ, ಅದು ಯೇಸು ಕ್ರಿಸ್ತನು ರಹಸ್ಯವಾಗಿ ಬಂದು ಪರಲೋಕಕ್ಕೆ ಪರಿಶುದ್ಧರನ್ನು ಕರೆದುಕೊಂಡು ಹೋದ ನಂತರ ಕ್ರಿಸ್ತ ವಿರೋಧಿ ಬಂದು ಆ 70ನೇ ವಾರವನ್ನು ನೆರವೇರಿಸುತ್ತಾನೆ. ಆ ಸಮಯದಲ್ಲೇ ಅನೇಕ ಕಾರ್ಯಗಳನ್ನು, ಅಂದರೆ ಇಸ್ರೇಲ್ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ ಮತ್ತು ಯಜ್ಞ ನೈವೇದ್ಯವನ್ನು ನಿಲ್ಲಿಸುತ್ತಾನೆ ಎಂಬುದಾಗಿ ತಮ್ಮ ಡಿನಾಮಿನೇಷನ್ ನ ಉಪದೇಶವನ್ನು ತಂದು ಉಪದೇಶಿಸಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವವರಾಗಿದ್ದ ಬ್ರದರ್ ಸಿಸ್ಟರ್ಸ್. ಆದರೆ ಈ 70 ವಾರಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಸಂಪೂರ್ಣವಾಗಿ ನೆರವೇರಿಸಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳಬಹುದು. ಈಗ 69 ವಾರವು ಯಾವ ರೀತಿಯಾಗಿ ನೆರವೇರಿದೆ ಎಂಬುದಾಗಿ ತಿಳಿದುಕೊಂಡವು. 70ನೇ ವಾರವನ್ನು ಯಾವ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ನೆರವೇರಿಸಿದ್ದಾರೆ ಎಂಬುದಾಗಿ ನೀವು ಕೇಳೋದಾದ್ರೆ ದಾನಿಯೇಲ 9ನೇ ಅಧ್ಯಾಯ 27ನೇ ವಚನ ನಾವು ಗಮನಿಸಿದೆವು. ಆ ಪ್ರಭು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಆ ಪ್ರಭು ಎಂಬುದಾಗಿ ಬರೆಯಲ್ಪಟ್ಟಿರುವಂತದ್ದು 25ನೇ ವಚನದಲ್ಲಿ ಅಭಿಷಕ್ತನಾದ ಪ್ರಭು ಎಂಬುದಾಗಿ ಬರೆಯಲ್ಪಟ್ಟಿದೆ. 26ನೇ ವಚನದಲ್ಲಿ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಆ ಅಭಿಷಕ್ತನು ಅಥವಾ ಪ್ರಭು ಎಂಬುದಾಗಿ ನೋಡೋದಾದ್ರೆ ಅದು ಯೇಸು ಕ್ರಿಸ್ತರು. ಅದೇ ಯೇಸು ಕ್ರಿಸ್ತರು ದಾನಿಯೇಲ 9ನೇ ಅಧ್ಯಾಯ 27ನೇ ವಚನದಲ್ಲಿ ಆ ಪ್ರಭುವು ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿರುವಂತದ್ದು. ಬ್ರದರ್ ಸಿಸ್ಟರ್ಸ್, ಈ ವಾಕ್ಯವನ್ನು ತೆಗೆದುಕೊಂಡು ಅನೇಕ ಬೋಧಕರು ಹೇಳುವಂತದ್ದು ಆ ಪ್ರಭು ಅಂದ್ರೆ ಕ್ರಿಸ್ತ ವಿರೋಧಿ ಎಂಬುದಾಗಿ ಬೋಧಿಸುವವರಾಗಿದ್ದಾರೆ. ಇದನ್ನು ನಾವು ಕಳೆದ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡೆವು. ಈ ವಿಡಿಯೋ ನೋಡೋದಕ್ಕಿಂತ ಮುಂಚಿತವಾಗಿ ಆ ಎಲ್ಲಾ ವಿಡಿಯೋಗಳನ್ನು ನೀವು 1ನೇ ಭಾಗದಿಂದ ಗಮನಿಸಿ ತಿಳಿದುಕೊಳ್ಳೋದಾದ್ರೆ ಈ ಎಲ್ಲಾ ವಿಡಿಯೋದ ಭಾಗದ ಅರ್ಥಗಳು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ ಬ್ರದರ್ ಸಿಸ್ಟರ್ಸ್. ಸರಿ, ಈಗ ಯೇಸು ಕ್ರಿಸ್ತರೇ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ ಎಂಬುದಕ್ಕೆ ಒಂದು ವಾಕ್ಯವನ್ನು ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಆಮೇನ್. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ಬ್ರದರ್ ಸಿಸ್ಟರ್ಸ್, ಇಲ್ಲಿ ಯೇಸು ಕ್ರಿಸ್ತರು ಹೇಳುವಂತ ಮಾತು ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಬಹು ಜನರಿಗೋಸ್ಕರ ಸುರಿಸಲ್ಪಡುವಂತ ರಕ್ತ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ದಾನಿಯೇಲ 9ನೇ 27ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರವೇ ಇಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಬಹು ಜನರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಮಾಡಿಕೊಂಡಿರುವಂತದ್ದು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತರೇ. ಆದ್ರೆ ಅನೇಕರು ಹೇಳುವಂತದ್ದು ಕ್ರಿಸ್ತ ವಿರೋಧಿ ಮಾಡಿಕೊಳ್ತಾನೆ ಎಂಬುದಾಗಿ. ಕ್ರಿಸ್ತ ವಿರೋಧಿಗೂ ಒಡಂಬಡಿಕೆಗೂ ಯಾವುದೇ ಸಂಬಂಧ ಇಲ್ಲ ಬ್ರದರ್ ಸಿಸ್ಟರ್ಸ್. ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಇದೇ ದಾನಿಯೇಲ 9ನೇ 27ನೇ ವಚನದಲ್ಲಿ ಅರ್ಧ ವಾರ ಯಜ್ಞ ನೈವೇದ್ಯ ನಿಲ್ಲಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಕ್ರಿಸ್ತ ಶಕ 27ರಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಕ್ರಿಸ್ತ ಶಕ 31ರಲ್ಲಿ ಯಜ್ಞ ನೈವೇದ್ಯವನ್ನು ನಿಲ್ಲಿಸಿದ್ದಾನೆ ಎಂಬುದಾಗಿ ಕಳೆದ ಭಾಗದಲ್ಲೂ ಕೂಡ ನಾವು ಗಮನಿಸಿದೆವು. ಈ ಭಾಗದಲ್ಲಿ ಒಂದು ವಾಕ್ಯವನ್ನು ಗಮನಿಸೋಣ. ಹೆಬ್ರಿಯ 10ನೇ ಅಧ್ಯಾಯ 10ನೇ ವಚನ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಆಮೇನ್.
ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತರು ಒಂದೇ ಸಲ ಕಲ್ವಾರಿ ಸಿಲುಬೆಯಲ್ಲಿ ತಮ್ಮನ್ನು ತಾವು ಒಪ್ಪಿಸಿಕೊಂಡು ಬಲಿಯನ್ನು ಕಾಣಿಕೆಯನ್ನು ನಿಲ್ಲಿಸಿದ್ದಾನೆ. ಬ್ರದರ್ ಸಿಸ್ಟರ್ಸ್, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 27ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಅರ್ಧ ವಾರ ಯಜ್ಞ ನೈವೇದ್ಯವನ್ನು ನಿಲ್ಲಿಸುವನು ಅಂದ್ರೆ 69 ವಾರವಾದ ಮೇಲೆ 70ನೇ ವಾರದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಪ್ರಕಟವಾಗ್ತಾರೆ. ಅಂದ್ರೆ 7 ವರ್ಷದಲ್ಲಿ, ಆ 7 ವರ್ಷದ ಒಳಗೆ ಅಂದ್ರೆ ಅರ್ಧ ವಾರ 3.5 ವರ್ಷದಲ್ಲೇ ಯೇಸು ಕ್ರಿಸ್ತರು ಕಲ್ವಾರಿ ಸಿಲುಬೆಯಲ್ಲಿ ತನ್ನನ್ನು ಒಪ್ಪಿಸಿಕೊಂಡು ಅಂದ್ರೆ ನಮ್ಮ ಪಾಪ ಶಾಪಗಳಿಗೋಸ್ಕರ ಆತನು ಕಲ್ವಾರಿ ಸಿಲುಬೆಯಲ್ಲಿ ಬಲಿಯನ್ನು ಆಗಿದ್ದಾರೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಅಂದರೆ ಕ್ರಿಸ್ತ ಶಕ 27ರಲ್ಲಿ ಯೇಸು ಕ್ರಿಸ್ತರು ಪ್ರಕಟವಾಗ್ತಾರೆ. ಕ್ರಿಸ್ತ ಶಕ 31ರಲ್ಲಿ ಅವರು ಕಲ್ವಾರಿ ಸಿಲುಬೆಯಲ್ಲಿ ಬಲಿ ಆಗ್ತಾರೆ. ಬ್ರದರ್ ಸಿಸ್ಟರ್ಸ್, ಬಲಿ ಆಗ್ತಾರೆ ಅಲ್ಲ, ಆಲ್ರೆಡಿ ಬಲಿ ಆಗಿದ್ದಾರೆ. ಅಂದ್ರೆ ದಾನಿಯೇಲನ 70ನೇ ವಾರವನ್ನು ಅವರು ನೆರವೇರಿಸಿದ್ದಾರೆ. ಇನ್ನು ಅರ್ಧ ವಾರ ಯಾವಾಗ ನೆರವೇರಿದೆ ಅಂದ್ರೆ ಕ್ರಿಸ್ತ ಶಕ 34ರಲ್ಲಿ ಸ್ತೆಫಾನನ ಮರಣದ ಸಮಯದಲ್ಲಿ ಈ ವಾಕ್ಯ ನೆರವೇರಿದೆ. ಬ್ರದರ್ ಸಿಸ್ಟರ್ಸ್, ಅಂದ್ರೆ ಒಟ್ಟಾರೆ ಕ್ರಿಸ್ತ ಪೂರ್ವ 457ರಿಂದ ಪ್ರಾರಂಭಗೊಂಡು ಕ್ರಿಸ್ತ ಶಕ 34ರವರೆಗೂ ಈ 70 ವಾರಗಳು ಸಂಪೂರ್ಣವಾಗಿ ನೆರವೇರಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಮತ್ತು ಸುಳ್ಳು ಬೋಧಕರು ಹೇಳುವ ರೀತಿಯಲ್ಲಿ 69 ವಾರ ನೆರವೇರಿದೆ, ಇನ್ನು 70 ವಾರ ಬಾಕಿ ಇದೆ. ಆದ್ರೆ ಆ ಮಧ್ಯದಲ್ಲಿ 2000 ವರ್ಷ ಕಳೆದೋಗಿದೆ. 2000 ವರ್ಷ ಆದ ನಂತರ 70ನೇ ವಾರ ಬರುತ್ತದೆ ಎಂಬುವಂತ ಒಂದು ಬೋಧನೆ ಸುಳ್ಳಾದ ಬೋಧನೆ. ಬ್ರದರ್ ಸಿಸ್ಟರ್ಸ್, ಯಾಕಂದ್ರೆ ಅನೇಕರು ಹೇಳುವಂತದ್ದು ಇಸ್ರಾಯೇಲ್ ಅಲ್ಲಿ ಗಡಿಯಾರ ನಿಂತೋಗಿದೆ, ಅಲ್ಲಿ ಟೈಮ್ ನಿಂತೋಗಿದೆ, ಮತ್ತೆ ಪ್ರಾರಂಭವಾಗುತ್ತೆ ಎಂಬುದಾಗಿ ಅನೇಕ ಕಟ್ಟುಕತೆಗಳನ್ನು ಹೇಳುವವರಾಗಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದ ವಾಕ್ಯ ಆಧಾರಗಳಿಲ್ಲ. ಆದರೆ ದೇವರು ಅವರಿಗೂ ನಮಗೂ ಅಂದ್ರೆ ಇಸ್ರಾಯೇಲ್ ಜನರಿಗೂ ನಮಗೂ ಕೊಡಲ್ಪಟ್ಟಿರುವಂತದ್ದು ಒಂದೇ ಸೂರ್ಯ ಒಂದೇ ಚಂದ್ರ. ಅವ್ರಿಗೂ ಯಾವ ರೀತಿಯಾಗಿ ಟೈಮ್ ಮತ್ತು ತಿಂಗಳು ದಿನಗಳನ್ನು ಸೂಚಿಸುತ್ತದೋ ನಮಗೂ ಕೂಡ ಅದೇ ಸೂರ್ಯನು ಅದೇ ಚಂದ್ರನು ದಿನಗಳನ್ನು ಸಮಯಗಳನ್ನು ಒಂದೇ ಗಡಿಯಾರ ಅಲ್ವೇ. ಸೊ ಅವ್ರು ಮಾತ್ರ ಟೈಮ್ ನಿಂತೋಗಿ ನಮಗ್ ಮಾತ್ರ ಟೈಮ್ ಯಾವ ರೀತಿ ಓಡ್ತಾ ಇದೆ ಇಲ್ಲ ಅಲ್ವಾ. ಸೊ ನಾವ್ ಇಲ್ಲೇ ಅರ್ಥ ಮಾಡ್ಕೋಬೇಕು. 69 ಆದ್ಮೇಲೆ 70 ಬರ್ತದೆ ಹೊರತು 69 ಆದ ನಂತರ 2000 ಕಳೆದು ಮತ್ತೆ 70 ಬರುವಂತದ್ದು ಆ ಒಂದು ಲೆಕ್ಕಾಚಾರವೇ ಒಂದು ತಪ್ಪಾದ ಲೆಕ್ಕಾಚಾರ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಸರಿ, ಈಗ ಯೇಸು ಕ್ರಿಸ್ತರು ಇರುವಂತ ಸಮಯದಲ್ಲೇ ಕಾಲ ಪರಿಪೂರ್ಣವಾಯಿತು ಎಂಬುದಾಗಿ ಹೇಳಿದ್ದಾರೆ. ಮಾರ್ಕ 1ನೇ ಅಧ್ಯಾಯ 15ನೇ ವಚನ. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಆಮೇನ್. ಆಮೇನ್. ಈ ವಾಕ್ಯವನ್ನು ಗಮನಿಸುವಂತದ್ದು ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆ ತಿರುಗಿಕೊಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವ ಕಾಲ? ಇಸ್ರಾಯೇಲ್ ಜನರಿಗೆ ಕೊಡಲ್ಪಟ್ಟಿದ್ದಂತ 69 ವಾರಗಳು ಕಳೆದು ಹೋಗಿದೆ. ಇನ್ನು ಉಳಿದಿರುವಂತದ್ದು ಒಂದೇ ವಾರ. ಅದಕ್ಕೆ ಹೇಳ್ತದೆ ಕಾಲ ಪರಿಪೂರ್ಣವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಸೊ ಕಾಲ ಪರಿಪೂರ್ಣವಾದಾಗಲೇ ಯೇಸು ಕ್ರಿಸ್ತರು ಬಂದಿದ್ದಾರೆ ಎಂಬುದಕ್ಕೆ ಇನ್ನೊಂದು ವಾಕ್ಯ ಆಧಾರವನ್ನು ಗಮನಿಸೋಣ. ಗಲಾತ್ಯ 4ನೇ ಅಧ್ಯಾಯ 4ನೇ ವಚನ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಧೀನನಾಗಿಯೂ ಬಂದನು. ಆಮೇನ್. ಆಮೇನ್. ಕಾಲವು ಪರಿಪೂರ್ಣವಾದಾಗ ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವ ಕಾಲದ ಬಗ್ಗೆ? ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಆ 70 ವಾರಗಳಲ್ಲಿ 69 ವಾರ ಪೂರ್ಣವಾಗಿದೆ. 70ನೇ ವಾರದಲ್ಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಬಂದಿದ್ದಾರೆ. ಅದಕ್ಕೆ ಕಾಲವು ಪರಿಪೂರ್ಣವಾದಾಗಲೇ ತನ್ನ ಮಗನನ್ನು ಅಂದ್ರೆ ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟನು ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಬ್ರದರ್ ಸಿಸ್ಟರ್ಸ್, ನಾವು ಇಲ್ಲಿವರೆಗೂ ಗಮನಿಸಿ ತಿಳಿದುಕೊಂಡಂತದ್ದು ದಾನಿಯೇಲ 9ನೇ ಅಧ್ಯಾಯ ವಚನ 24ರಿಂದ 27ರಲ್ಲಿ ಬರೆಯಲ್ಪಟ್ಟಿರುವಂತಹ ಆ 70 ವಾರಗಳು ನೆರವೇರಿದೆ. ಅದರಲ್ಲಿ 3 ಭಾಗವಾಗಿ ವಿಂಗಡಿಸಿರುವಂತದ್ದು. ಒಂದು ವಾರದಲ್ಲಿ ಅಂದ್ರೆ 49 ವರ್ಷದಲ್ಲಿ ದೇವಾಲಯ ಕಟ್ಟಲ್ಪಟ್ಟಿದೆ ಮತ್ತು ಮಿಕ್ಕ 62 ವಾರ ಅಂದರೆ 434 ವರ್ಷ ಯಾವುದೇ ರೀತಿಯಾದ ಪ್ರವಾದನೆ ಯಾವುದೇ ರೀತಿಯ ದೈವಭಕ್ತಿ ಇಲ್ಲದೆ ನಡೆದಿದೆ. ಅದು ಕತ್ತಲೆಯ ಕಾಲ ಎಂಬುದಾಗಿ ಕರೆಯಲ್ಪಡುತ್ತೆ. ಅದು ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಮಧ್ಯೆ ಇರುವಂತ 434 ವರ್ಷಗಳ ಬ್ರದರ್ ಸಿಸ್ಟರ್ಸ್. ಸೊ ಈ ಒಟ್ಟಾರೆ 483 ವರ್ಷ ಕಳೆದ ಮೇಲೆ ಯೇಸು ಕ್ರಿಸ್ತರು 70ನೇ ವಾರದಲ್ಲಿ ಅಂದ್ರೆ ಆ 70ನೇ ವಾರದಲ್ಲಿ ಪ್ರಕಟಗೊಂಡು ಅಂದರೆ ಆ ಉಳಿದಂತ ಒಂದು ವಾರದಲ್ಲಿ ಅರ್ಧ ವಾರದಲ್ಲಿ ಯಜ್ಞ ನೈವೇದ್ಯವನ್ನು ನಿಲ್ಲಿಸಿದ್ದಾರೆ.
ಅಂದರೆ ತಮ್ಮ ದೇಹವನ್ನು ಅರ್ಪಿಸಿ ಬಲಿಯನ್ನು ಕಾಣಿಕೆಯನ್ನು ನಿಲ್ಲಿಸಿದ್ದಾರೆ. ಕ್ರಿಸ್ತಶಕ 27ರಿಂದ 31ರವರೆಗೂ ಅರ್ಧ ವಾರ ಯೇಸು ಕ್ರಿಸ್ತರೇ ತಮ್ಮ ದೇಹವನ್ನು ಅರ್ಪಣೆ ಮಾಡುವುದರ ಮುಖಾಂತರವಾಗಿ ಅರ್ಧ ವಾರವನ್ನು ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ಕ್ರಿಸ್ತಶಕ 31ರಿಂದ 34ರವರೆಗೂ ಅಂದ್ರೆ ಸ್ತೆಫಾನನ ಮರಣದವರೆಗೂ ಅದನ್ನು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತರೇ ಪವಿತ್ರಾತ್ಮನಾಗಿದ್ದುಕೊಂಡು ಆ ಕಾರ್ಯವನ್ನು ನೆರವೇರಿಸಿದ್ದಾರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸೊ ಈ ಎಲ್ಲಾ ಲೆಕ್ಕಾಚಾರಗಳನ್ನು ನಾವು ಸ್ಪಷ್ಟವಾಗಿ ಸತ್ಯವೇದ ವಾಕ್ಯಕ್ಕೆ ಅನುಗುಣವಾಗಿ ಒಂದೊಂದು ಹೋಲಿಕೆ ಮಾಡಿ ನೋಡಿದ ಪ್ರಕಾರ 70 ವಾರಗಳು ನೆರವೇರಿದೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸುವಂತದ್ದಾಗಿದೆ. ಮುಂದೆ ಬರುವಂತಹ 10ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳುವಂತದ್ದು ಸತ್ಯವೇದದಲ್ಲಿ 6 ಕಡೆ 1260 ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ 1260 ಆ ನಂಬರ್ಗಳು ದಿನಗಳ ಅಥವಾ ವರ್ಷಗಳ ಎಂಬುದಾಗಿ ಮುಂದೆ ಬರುವಂತಹ 10ನೇ ಭಾಗದಲ್ಲಿ ಗಮನಿಸಿ ತಿಳಿದುಕೊಳ್ಳೋಣ. ಈ ಭಾಗದಲ್ಲಿ ನಿಮ್ಗೆ ಏನಾದ್ರೂ ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.
ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ 70 ವಾರದಲ್ಲಿ 69 ವಾರ ನೆರವೇರಿದೆ. ಇವರು ಹೇಳುವಂತಹ ಉಪದೇಶವು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆ ಅಥವಾ ವಿರೋಧವಾಗಿದೆ. 69 ಆದ್ಮೇಲೆ 70 ಬರ್ತದೆ ಹೊರತು 69 ಆದ್ಮೇಲೆ 2 ವರ್ಷ ಮಧ್ಯೆ ಗ್ಯಾಪ್ ಇದ್ದು ಅದಾದ ನಂತರ 70 ಬರುತ್ತದೆ ಎಂಬುವಂಥದ್ದು ಯಾವ ರೀತಿಯಾದ ಲೆಕ್ಕ ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಿ ತಿಳ್ಕೋಬೇಕಾಗುತ್ತೆ ಬ್ರದರ್ಸ್ ಸಿಸ್ಟರ್ಸ್. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದೆ. ನಾವೀಗ ಗಮನಿಸುವಂತದ್ದು ಸೀಕ್ರೆಟ್ ರಾಪ್ಚರ್ ಅಂದ್ರೆ ರಹಸ್ಯ ಪ್ರಯಾಣ ಎಂಬ ಒಂದು ಉಪದೇಶವು ಒಂದು ಸುಳ್ಳಾದ ಉಪದೇಶವಾಗಿದೆ ಎಂಬುದರಲ್ಲಿ 9ನೇ ಭಾಗದಲ್ಲಿದ್ದೇವೆ. ಕಳೆದ 8ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಯೆರೂಸಲೇಮ್ ದೇವಾಲಯದಲ್ಲಿ ಬಲಿಯನ್ನು ಕಾಣಿಕೆಯನ್ನು ನಿಲ್ಲಿಸಿರುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಈಗ 9ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳುವಂತದ್ದು ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ 70 ವಾರಗಳು ಇಂದಿನವರೆಗೂ ನೆರವೇರಲಿಲ್ಲವೇ. ಬ್ರದರ್ಸ್ ಸಿಸ್ಟರ್ಸ್, ದೇವರ ವಾಕ್ಯದಲ್ಲಿ ಅನೇಕ ಬೋಧಕರು ಹೇಳುವಂತದ್ದು ದಾನಿಯೇಲ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ 70 ವಾರದಲ್ಲಿ 69 ವಾರ ನೆರವೇರಿದೆ, ಇನ್ನೊಂದು ವಾರ ಬಾಕಿ ಇದೆ. ಅದು ನೆರವೇರುವಂತದ್ದು ಕರ್ತನಾದ ಯೇಸು ಕ್ರಿಸ್ತನು ರಹಸ್ಯವಾಗಿ ಬಂದು ಪರಿಶುದ್ಧರನ್ನು ಕರೆದುಕೊಂಡು ಹೋದ ನಂತರ ಕ್ರಿಸ್ತ ವಿರೋಧಿಯು ಬಂದು ಆ ಒಂದು ವಾರವನ್ನು ಅಂದ್ರೆ 7 ವರ್ಷವನ್ನು ನೆರವೇರಿಸುತ್ತಾನೆ. ಆಗ 70 ವಾರ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ ಎಂಬುದಾಗಿ ಬೋಧಿಸುವವರಾಗಿದ್ದಾರೆ. ಆದರೆ ಇವರು ಹೇಳುವಂತಹ ಉಪದೇಶವು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ವಿರೋಧವಾಗಿದೆಯಾ ಎಂಬುದಾಗಿ ಒಂದೊಂದು ವಾಕ್ಯಗಳನ್ನು ನಾವು ಗಮನಿಸಿ ತಿಳಿದುಕೊಂಡು ಆ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ ಬ್ರದರ್ ಸಿಸ್ಟರ್ಸ್. ಯಾಕಂದ್ರೆ ಅನೇಕ ಬೋಧಕರುಗಳು ಪ್ರಬಲವಾದ ಉಪದೇಶಕರು ಹೇಳುವಂತದ್ದು 69 ವಾರ ನೆರವೇರಿದೆ, ಇನ್ನೊಂದು ವಾರ ಬಾಕಿ ಇದೆ, ಅದು ಮುಂದೆ ನೆರವೇರುತ್ತೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಒಮ್ಮೆ ನಾವು ಆಲೋಚನೆ ಮಾಡಬೇಕಾಗಿರುವಂತದ್ದು, ನಾವು ಲೆಕ್ಕವನ್ನು ಹಾಕುವಾಗ 1, 2, 3, 4 ಎಂಬುದಾಗಿ ಲೆಕ್ಕವನ್ನು ಹಾಕುವಂತ ಸಮಯದಲ್ಲಿ 69 ಆದ್ಮೇಲೆ 70 ಬರ್ತದೆ ಹೊರತು 69 ಆದ್ಮೇಲೆ 2 ವರ್ಷ ಮಧ್ಯೆ ಗ್ಯಾಪ್ ಇದ್ದು ಅದಾದ ನಂತರ 70 ಬರುತ್ತದೆ ಎಂಬುವಂತದ್ದು ಯಾವ ರೀತಿಯಾದ ಲೆಕ್ಕ ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಿ ತಿಳ್ಕೋಬೇಕಾಗುತ್ತೆ ಬ್ರದರ್ ಸಿಸ್ಟರ್ಸ್. ಸರಿ, ಇದಕ್ಕೆ ಕೆಲವು ವಾಕ್ಯಗಳನ್ನು ಗಮನಿಸೋಣ. ದಾನಿಯೇಲ 9ನೇ ಅಧ್ಯಾಯ ವಚನ 24ರಿಂದ 27. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಇದನ್ನು ತಿಳಿದು ಮಂದಟ್ಟಿ ಮಾಡಿಕೋ. ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷೇಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವೂ ಕಂದಕವೂ ಇರುವವು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷೇಕ್ತನೊಬ್ಬನು ಛೇದಿಸಲ್ಪಡುವನು, ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಲಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು, ನಿಶ್ಚಿತ ನಾಶನಗಳು ಸಂಭವಿಸುವವು. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹುಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಲಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಆಮೇನ್. ಆಮೇನ್. ಈ 3 ವಾಕ್ಯಗಳನ್ನು ನಾವು ಗಮನಿಸುವಾಗ 70 ವಾರದ ಬಗ್ಗೆ ಬರೆಯಲ್ಪಟ್ಟಿದೆ. ಇದರಲ್ಲಿ 24ನೇ ವಚನದಿಂದ ನಾವು ಗಮನಿಸೋಣ. 24ನೇ ವಚನದಲ್ಲಿ ನಾವು ಗಮನಿಸುವಂತದ್ದು 6 ಕಾರ್ಯಗಳು ನೆರವೇರಬೇಕಾಗಿದೆ. 6 ಕಾರ್ಯಗಳನ್ನು ನೆರವೇರಿಸಿದವರು ಯಾರು ಎಂಬುದಾಗಿ ಕೇಳೋದಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ಸ್ಪಷ್ಟವಾಗಿ ಹೇಳಬಹುದು. ಹೇಗಂದ್ರೆ ಅಧರ್ಮವನ್ನು ಕೊನೆಗಾಣಿಸಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಎಲ್ಲ ಅಧರ್ಮಗಳನ್ನು ತೆಗೆದುಹಾಕಿದ್ದಾರೆ ಮತ್ತು ಪಾಪವನ್ನು ತೀರಿಸುವಂತದ್ದು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ತಮ್ಮ ಕಲ್ವಾರಿ ಶಿಲುಬೆಯ ಬಲಿಯಿಂದ ನಮ್ಮ ಪಾಪ ಶಾಪಗಳನ್ನು ತೊಳೆದು ಶುದ್ಧಿ ಮಾಡಿದ್ದಾರೆ ಅಲ್ಲವೇ. ಸನಾತನ ಧರ್ಮವನ್ನು ಸ್ಥಾಪಿಸುವುದು ಅಂದ್ರೆ ಯೇಸು ಕ್ರಿಸ್ತರು ಸನಾತನ ಧರ್ಮವನ್ನು ಅಂದ್ರೆ ಎಲ್ಲಾ ನೀತಿಯನ್ನು ಯೇಸು ಕ್ರಿಸ್ತರು ಸ್ನಾನಿಕನಾದ ಯೋಹಾನನ ಕೈಯಿಂದ ದೀಕ್ಷಾ ಸ್ಥಾನವನ್ನು ತೆಗೆದುಕೊಳ್ಳುವಂತ ಸಮಯದಲ್ಲಿ ನಾವು ಎಲ್ಲಾ ಧರ್ಮವನ್ನು ಅಥವಾ ಎಲ್ಲಾ ನೀತಿಯನ್ನು ನೆರವೇರಿಸಬೇಕಾಗಿದೆ. ಸದ್ಯಕ್ಕೆ ಒಪ್ಪಿಕೋ ಎಂಬುದಾಗಿ ಹೇಳಿ ಸನಾತನ ಧರ್ಮವನ್ನು ನೆರವೇರಿಸಿದವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಅಲ್ಲವೇ. ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿದವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತರೇ. ಹೇಗೆಂದರೆ ಇಸ್ರಾಯೇಲ್ ಜನರು ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಲ್ಲವೋ ಆ ಸಮಯದಲ್ಲಿ
ಯೆಹೂದ್ಯರಿಗೆ ಹಳೆ ಒಡಂಬಡಿಕೆ ಪುಸ್ತಕವು ಒಂದು ಮುದ್ರೆ ಹಾಕಲ್ಪಟ್ಟ ಪುಸ್ತಕವಾಗಿದೆ. ಸೊ ಇದು ಕೂಡ ನಮ್ಮ ಯೇಸು ಕ್ರಿಸ್ತನೇ ನೆರವೇರಿಸಿರುವಂತದ್ದು. ಅತಿ ಪರಿಶುದ್ಧವಾದಂತ ಅಭಿಷೇಕಿಸುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಸೊ ಈ ಎಲ್ಲಾ ಕಾರ್ಯಗಳನ್ನು ನೆರವೇರಿಸಿರುವಂತದ್ದು ಯೇಸು ಕ್ರಿಸ್ತನೇ. ಸರಿ, ಈಗ 70 ವಾರಗಳು ಯಾಕೆ ಕೊಡಲ್ಪಟ್ಟಿವೆ ಎಂಬುದಾಗಿ ಗಮನಿಸೋದಾದ್ರೆ ಇದೇ 9-24 ಹೇಳುತ್ತೆ, ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪರಕ್ಕೂ ಎಂಬುದಾಗಿ ದಾನಿಯೇಲನಿಗೆ ದೇವರು ಹೇಳುವಂತ ಮಾತು. ಅರ್ಥ ಮಾಡ್ಕೊಳ್ಳಿ, ಈ 70 ವಾರಗಳನ್ನು ಕೊಟ್ಟಿರುವಂತದ್ದು ಇಸ್ರೇಲ್ ಜನರಿಗೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಸಿಸ್ಟರ್ಸ್. ಇದಕ್ಕೆ ಪ್ರಾರಂಭದ ದಿನ ಯಾವುದು, ಅಂತ್ಯದ ದಿನ ಯಾವುದು ಎಂಬುದಾಗಿ ಸಹ ನಾವು ಈ ಭಾಗದಲ್ಲಿ ಗಮನಿಸೋಣ. ಪ್ರಾರಂಭದ ದಿನ ಯಾವುದು ಎಂಬುದಾಗಿ ಕೇಳೋದಾದ್ರೆ ದಾನಿಯೇಲ ಗ್ರಂಥ 9-24 ಸ್ಪಷ್ಟವಾಗಿ ಗಮನಿಸುವಾಗ ಯೆರೂಸಲೇಮಿನಲ್ಲಿದ್ದಂತ ದೇವಾಲಯವನ್ನು ಮತ್ತೆ ಪುನಃ ಕಟ್ಟುವುದಕ್ಕೆ ಕಟ್ಟಲೆಯು ಹೊರಡಿರುವಂತದ್ದು ಯಾವಾಗ ಎಂಬುದಾಗಿ ನಾವು ಕೇಳೋದಾದ್ರೆ ಎಜ್ರ 7-11 ನಾವು ಗಮನಿಸುವಾಗ ಅಲ್ಲಿ ಸ್ಪಷ್ಟ ಬರೆಯಲ್ಪಟ್ಟಿದೆ, ಎಜ್ರನಿಗೆ ಅರ್ತಷಸ್ತ ರಾಜನು ಕೊಟ್ಟಂತ ಪತ್ರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೆರೂಸಲೇಮನ್ನು ಕಟ್ಟುವುದಕ್ಕೆ ಅರ್ತಷಸ್ತ ರಾಜನ ಮುಖಾಂತರವಾಗಿ ಎಜ್ರನಿಗೆ ಒಂದು ಪತ್ರ ಕೊಡಲ್ಪಡುತ್ತೆ ಬ್ರದರ್ ಸಿಸ್ಟರ್ಸ್. ಅಂದ್ರೆ ರಾಜಾಜ್ಞೆ ಹೊರಡುವಂತದ್ದಾಗಿರ್ತದೆ. ಯೆರೂಸಲೇಮು ಜೀರ್ಣೋದ್ಧಾರಕ್ಕಾಗಿ ಅಂದ್ರೆ ದೇವಾಲಯ ಕಟ್ಟಲ್ಪಡುವುದಕ್ಕೆ ಕಟ್ಟಲೆ ಹೊರಡುವುದರಿಂದ ಎಂಬುದಾಗಿ. ಸೊ ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು, ಅರ್ತಷಸ್ತ ರಾಜನು ಎಜ್ರನಿಗೆ ದೇವಾಲಯವನ್ನು ಕಟ್ಟುವುದಕ್ಕೆ ರಾಜಾಜ್ಞೆಯನ್ನು ಕೊಟ್ಟಿರುವಂತಹ ಸಮಯ ಕ್ರಿಸ್ತ ಪೂರ್ವ 457 ಎಂಬುದಾಗಿ ಇತಿಹಾಸವನ್ನು ಓದಿ ನಾವು ತಿಳಿದುಕೊಳ್ಳಬಹುದು. ಸರಿ, ಇದರಲ್ಲಿ 25 ಅಭಿಷಕ್ತನು ಬರುವುದರೊಳಗೆ 7 ವಾರ ಕಳೆಯಬೇಕು ಮತ್ತು 62 ವಾರ ಇರುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ಈ ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುವಂತದ್ದು 7 ವಾರ ಪ್ಲಸ್ 62 ವಾರ ಪ್ಲಸ್ 1 ವಾರ, ಒಟ್ಟು 70 ವಾರಗಳನ್ನು 3 ಭಾಗವಾಗಿ ವಿಭಾಗಿಸಲಾಗಿದೆ. ಈ ವಿಭಾಗವು ಯಾದಕ್ಕೆ ಮಾಡಲ್ಪಟ್ಟಿದೆ ಎಂಬುದನ್ನು ಸಹ ನಾವು ಗಮನಿಸಿ ತಿಳಿದುಕೊಳ್ಳಬೇಕು. ಇದಕ್ಕಿಂತ ಮುಂಚಿತವಾಗಿ ಈ 70 ವಾರಗಳು ಅಂದರೆ ಒಂದು ದಿನ ದೇವರ ಎಣಿಕೆಯಲ್ಲಿ 1 ವರ್ಷಕ್ಕೆ ಸಮವಾಗಿದೆ ಎಂಬುದಾಗಿ ಎಜೆಕೇಲ 4-6 ಬರೆಯಲ್ಪಟ್ಟಿದೆ. ಸೊ ಆ ರೀತಿಯಾಗಿ ಒಂದು ದಿನವನ್ನು 1 ವರ್ಷದಂತೆ ಈ ಲೆಕ್ಕವನ್ನು ತೆಗೆದುಕೊಳ್ಳಬೇಕಾಗಿದೆ. ಸರಿ, ಇದಕ್ಕೆ ಪ್ರಾರಂಭದ ದಿನ ಯಾವುದು, ಅಂತ್ಯದ ದಿನ ಯಾವುದು, ಆ 3 ಭಾಗವಾಗಿ ಏಕೆ 70 ವಾರಗಳನ್ನು ವಿಂಗಡಿಸಲಾಗಿದೆ, ಆ 3 ಭಾಗದಲ್ಲಿ ಏನೇನು ಕಾರ್ಯ ನಡೆದಿದೆ ಎಂಬುದಾಗಿ ಗಮನಿಸೋಣ. ಆದರೆ ಇಂದಿನ ಬೋಧಕರು ಹೇಳುವಂತದ್ದು 69 ವಾರಗಳು ನೆರವೇರಿದೆ, 70ನೇ ವಾರ ಮಾತ್ರ ಬಾಕಿ ಇದೆ, ಅದಕ್ಕೆ ಇಲ್ಲಿ 3 ಭಾಗವಾಗಿ ಬೇರ್ಪಡಿಸಿದ್ದಾರೆ ಅಥವಾ ವಿಭಾಗಿಸಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಇವರು ಹೇಳುವಂತಹ ಬೋಧನೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುತ್ತೆ ಬ್ರದರ್ ಸಿಸ್ಟರ್ಸ್. ಆದರೆ ನಾವು ಈಗ ಸತ್ಯವೇದವನ್ನು ಗಮನಿಸಿ ಸತ್ಯವೇದ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ ಬ್ರದರ್ ಸಿಸ್ಟರ್ಸ್. ಮೊದಲದಾಗಿ 7 ವಾರ ಎಂಬುದಾಗಿ ಬರೆಯಲ್ಪಟ್ಟಿದೆ. 7 ವಾರ ಅಂದ್ರೆ ಇದು ಬರೀ ವಾರಗಳಲ್ಲ, 49 ವರ್ಷಗಳು ಬ್ರದರ್ ಸಿಸ್ಟರ್ಸ್. ಈ 49 ವರ್ಷಗಳಲ್ಲಿ ಏನ್ ನಡೆದಿದೆ ಎಂಬುದಾಗಿ ಕೇಳೋದಾದ್ರೆ ದೇವಾಲಯ ಕಟ್ಟಲ್ಪಟ್ಟಿದೆ, ಅಂದ್ರೆ 2ನೇದಾಗಿ ದೇವಾಲಯ ಕಟ್ಟಲ್ಪಟ್ಟಿದೆ ಬ್ರದರ್ ಸಿಸ್ಟರ್ಸ್. ಸೊ ಈ 62 ವಾರ ಅಂದರೆ 434 ವರ್ಷಗಳು. ಈ 434 ವರ್ಷಗಳಲ್ಲಿ ಏನ್ ನಡೆದಿದೆ ಎಂಬುದಾಗಿ ಕೇಳೋದಾದ್ರೆ ಮಲಾಕಿ ಪುಸ್ತಕಕ್ಕೂ ಮತ್ತು ಮತ್ತಾಯನ ಪುಸ್ತಕಕ್ಕೂ ನಡುವೆ ಇರುವಂತ ದಿನಗಳ ಈ 434 ವರ್ಷಗಳ ಬ್ರದರ್ ಸಿಸ್ಟರ್ಸ್. ಈ 434 ವರ್ಷಗಳನ್ನು ಡಾರ್ಕ್ ಏಜಸ್ ಎಂಬುದಾಗಿ ಕರೀತಾರೆ. ಅಂದ್ರೆ ಕತ್ತಲೆಯ ಕಾಲ, ಅಂದ್ರೆ ಯಾವುದೇ ರೀತಿಯಾದ ದೇವರಿಂದ ಪ್ರಕಟಣೆ ಇಲ್ಲದೇನೆ, ಅಂದ್ರೆ ದೇವರ ವಾಗ್ದಾನಗಳಿಲ್ಲದೇನೆ ಜೀವಿಸಿದಂತ ಕಾಲವೇ ಈ 434 ವರ್ಷಗಳ ಬ್ರದರ್ ಸಿಸ್ಟರ್ಸ್. ಈಗ ಈ 434 ವರ್ಷ ಮತ್ತು 49 ವರ್ಷ ಒಟ್ಟಾರೆ 483 ವರ್ಷ. ಒಟ್ಟಾರೆ 483 ವರ್ಷ ಕಳೆದ ನಂತರವೇ 70ನೇ ವಾರದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಪ್ರಕಟವಾಗಬೇಕು. ಅದಕ್ಕೆ ವಾಕ್ಯ ದಾನಿಯೇಲ 9-26 ನಾವು ಗಮನಿಸುವಾಗ 62 ವಾರಗಳಾದ ಮೇಲೆ ಅಭಿಷಕ್ತನಾದ ಪ್ರಭು ಛೇದಿಸಲ್ಪಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಅಭಿಷಕ್ತನಾದ ಪ್ರಭು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಛೇದಿಸಲ್ಪಡುವನು ಅಂದರೆ ಕಲ್ವಾರಿ ಸಿಲುಬೆಯಲ್ಲಿ ಮರಣವನ್ನು ಅನುಭವಿಸುವನು ಎಂಬುದಾಗಿ ಅರ್ಥ. ಬ್ರದರ್ ಸಿಸ್ಟರ್ಸ್, 62 ವಾರವಾದ ಮೇಲೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ದಾನಿಯೇಲ 9-25 7 ವಾರ ಪ್ಲಸ್ 62 ವಾರ ಒಟ್ಟು 69 ವಾರ. ಆ 69 ವಾರ ಕಳೆದ ಮೇಲೆನೆ ಅಭಿಷಕ್ತನಾದ ಪ್ರಭು ಛೇದಿಸಲ್ಪಡುವನು 70ನೇ ವಾರದಲ್ಲಿ ಎಂಬುದಾಗಿ ಈ ವಾಕ್ಯದ ಅರ್ಥ. ಈಗ 62 ವಾರಕ್ಕೆ ಒಟ್ಟಾರೆ 483 ವರ್ಷಗಳು ಎಂಬುದಾಗಿ ತಿಳಿದುಕೊಂಡು, ಆ 483 ವರ್ಷಗಳು ಕಳೆದ ಮೇಲೆ ಯೇಸು ಕ್ರಿಸ್ತರು ಬಹಿರಂಗವಾಗಿದ್ದಾರಾ ಅಥವಾ ಪ್ರಕಟವಾಗಿದ್ದಾರಾ, ತಮ್ಮನ್ನು ತಾವು ತೋರ್ಪಡಿಸಿಕೊಂಡಿದ್ದಾರೆ ಎಂಬುದಾಗಿ ಕೇಳೋದಾದ್ರೆ ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತರು 70ನೇ ವಾರದಲ್ಲಿ ಅವರು ತಮ್ಮನ್ನು ತಾವು ಪರಿಚಯ ಪಡಿಸಿಕೊಂಡಿದ್ದಾರೆ. ಅದನ್ನು ಪರಿಚಯ ಪಡಿಸಿದವರೇ ಸ್ನಾನಿಕನಾದ ಯೋಹಾನನು ಬ್ರದರ್ ಸಿಸ್ಟರ್ಸ್. ಇದು ಹೇಗೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ನಾವು ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25
25ನೇ ವಚನದಲ್ಲಿ ಗಮನಿಸಿದ ಪ್ರಕಾರ ಯೆರೂಸಲೇಮು ಜೀರ್ಣೋದ್ಧಾರಕ್ಕಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿ ಹೊರಡುವುದರಿಂದ, ಅಂದರೆ ದೇವಾಲಯ ಕಟ್ಟುವುದಕ್ಕೆ ಪ್ರಾರಂಭವಾಗಿದ್ದಂತ ಡೇಟ್ ಈ 457 ಹಾಕಿ 483 ವರ್ಷವನ್ನು ನೀವು ಮೈನಸ್ ಮಾಡೋದಾದ್ರೆ ನಮಗೆ ಬಂದು ನಿಲ್ಲುವಂತದ್ದೇ 26 ಬ್ರದರ್ ಸಿಸ್ಟರ್ಸ್. ಸೊ ಈ 26 ಅಂದರೆ ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂತ ಸಮಯ ಕ್ರಿಸ್ತ ಶಕ 26ರಲ್ಲಿ, ಅಂದ್ರೆ ಅವ್ರು ಬರುವಂತದ್ದು ಇತಿಹಾಸದ ಪ್ರಕಾರವಾಗಿ 27 ಬರುತ್ತೆ. ಯಾಕಂದ್ರೆ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಈ ಎರಡರ ಮಧ್ಯದಲ್ಲಿ 0 ಇರುವಂತ ಕಾರಣ ಆ 0 ಒಂದನ್ನು ನಾವು ಸೇರಿಸೋದಾದ್ರೆ ಕ್ರಿಸ್ತ ಶಕ 27ರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ತಮ್ಮನ್ನು ತಾವು ಪ್ರಕಟಪಡಿಸಿಕೊಳ್ಳುತ್ತಾರೆ ಎಂಬುದನ್ನು ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ ಬ್ರದರ್ ಸಿಸ್ಟರ್ಸ್. 69 ವಾರವಾದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು 70ನೇ ವಾರದಲ್ಲಿ ಪ್ರಕಟಿಸಿಕೊಂಡಿದ್ದಾರೆ ಎಂಬುದಾಗಿ ಕೇಳೋದಾದ್ರೆ ಹೌದು, ತಮ್ಮನ್ನು ತಾವು ಪ್ರಕಟಿಸಿಕೊಂಡಿದ್ದಾರೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ ಬ್ರದರ್ ಸಿಸ್ಟರ್ಸ್. ನಾನು ಇನ್ನೊಮ್ಮೆ ಹೇಳುವನಾಗಿದ್ದೇನೆ, ಮೊದಲು 7 ವಾರ ದೇವಾಲಯ ಕಟ್ಟಲ್ಪಡುತ್ತೆ ಮತ್ತು 62 ವಾರ ಯಾವುದೇ ಪ್ರವಾದನೆ, ಯಾವುದೇ ದೈವೋಕ್ತಿ ಇಲ್ಲದೇನೆ, ಹಾಗೆ ಮತ್ತಾಯನ ಸುವಾರ್ತೆವರೆಗೂ ಅದೇ ರೀತಿ ಇರುತ್ತೆ. ಆಗ ಸ್ನಾನಿಕನಾದ ಯೋಹಾನನು 69 ವಾರವಾದ ಮೇಲೆ ಯೇಸು ಕ್ರಿಸ್ತನನ್ನು ಎಲ್ಲರಿಗೂ ಪರಿಚಯ ಪಡಿಸುವನಾಗಿರ್ತಾನೆ. 70ನೇ ವಾರದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ತಮ್ಮನ್ನು ತಾವು ಪರಿಚಯಿಸಿಕೊಳ್ಳುತ್ತಾರೆ ಬ್ರದರ್ ಸಿಸ್ಟರ್ಸ್. ಸರಿ, ಈಗ ಆ 7 ವಾರ ಮತ್ತು 62 ವಾರ ಒಟ್ಟಾರೆ 69 ವಾರ ಹೇಗೆ ನೆರವೇರಿದೆ ಎಂಬುದಾಗಿ ತಿಳಿದುಕೊಂಡು, ಈಗ 70ನೇ ವಾರ ಯಾವ ರೀತಿಯಾಗಿ ನೆರವೇರಿದೆ, ಅದನ್ನು ಯಾರು ನೆರವೇರಿಸಿದ್ದಾರೆ ಎಂಬುದಾಗಿ ವಾಕ್ಯವನ್ನು ಗಮನಿಸೋಣ ಬ್ರದರ್ ಸಿಸ್ಟರ್ಸ್. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಹೇಳುವ ಪ್ರಕಾರ 70ನೇ ವಾರವನ್ನು ಕ್ರಿಸ್ತ ವಿರೋಧಿ ಬಂದು ನೆರವೇರಿಸೋದಿಲ್ಲ. ಯಾಕಂದ್ರೆ ಅನೇಕರು ಹೇಳುವಂತದ್ದು 69 ವಾರ ಕಳೆದಿದೆ, ಇನ್ನೊಂದು ವಾರ ಬಾಕಿ ಇದೆ, ಅದು ಯೇಸು ಕ್ರಿಸ್ತನು ರಹಸ್ಯವಾಗಿ ಬಂದು ಪರಲೋಕಕ್ಕೆ ಪರಿಶುದ್ಧರನ್ನು ಕರೆದುಕೊಂಡು ಹೋದ ನಂತರ ಕ್ರಿಸ್ತ ವಿರೋಧಿ ಬಂದು ಆ 70ನೇ ವಾರವನ್ನು ನೆರವೇರಿಸುತ್ತಾನೆ. ಆ ಸಮಯದಲ್ಲೇ ಅನೇಕ ಕಾರ್ಯಗಳನ್ನು, ಅಂದರೆ ಇಸ್ರೇಲ್ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ ಮತ್ತು ಯಜ್ಞ ನೈವೇದ್ಯವನ್ನು ನಿಲ್ಲಿಸುತ್ತಾನೆ ಎಂಬುದಾಗಿ ತಮ್ಮ ಡಿನಾಮಿನೇಷನ್ ನ ಉಪದೇಶವನ್ನು ತಂದು ಉಪದೇಶಿಸಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವವರಾಗಿದ್ದ ಬ್ರದರ್ ಸಿಸ್ಟರ್ಸ್. ಆದರೆ ಈ 70 ವಾರಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಸಂಪೂರ್ಣವಾಗಿ ನೆರವೇರಿಸಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳಬಹುದು. ಈಗ 69 ವಾರವು ಯಾವ ರೀತಿಯಾಗಿ ನೆರವೇರಿದೆ ಎಂಬುದಾಗಿ ತಿಳಿದುಕೊಂಡವು. 70ನೇ ವಾರವನ್ನು ಯಾವ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ನೆರವೇರಿಸಿದ್ದಾರೆ ಎಂಬುದಾಗಿ ನೀವು ಕೇಳೋದಾದ್ರೆ ದಾನಿಯೇಲ 9ನೇ ಅಧ್ಯಾಯ 27ನೇ ವಚನ ನಾವು ಗಮನಿಸಿದೆವು. ಆ ಪ್ರಭು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಆ ಪ್ರಭು ಎಂಬುದಾಗಿ ಬರೆಯಲ್ಪಟ್ಟಿರುವಂತದ್ದು 25ನೇ ವಚನದಲ್ಲಿ ಅಭಿಷಕ್ತನಾದ ಪ್ರಭು ಎಂಬುದಾಗಿ ಬರೆಯಲ್ಪಟ್ಟಿದೆ. 26ನೇ ವಚನದಲ್ಲಿ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಆ ಅಭಿಷಕ್ತನು ಅಥವಾ ಪ್ರಭು ಎಂಬುದಾಗಿ ನೋಡೋದಾದ್ರೆ ಅದು ಯೇಸು ಕ್ರಿಸ್ತರು. ಅದೇ ಯೇಸು ಕ್ರಿಸ್ತರು ದಾನಿಯೇಲ 9ನೇ ಅಧ್ಯಾಯ 27ನೇ ವಚನದಲ್ಲಿ ಆ ಪ್ರಭುವು ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿರುವಂತದ್ದು ಬ್ರದರ್ ಸಿಸ್ಟರ್ಸ್. ಈ ವಾಕ್ಯವನ್ನು ತೆಗೆದುಕೊಂಡು ಅನೇಕ ಬೋಧಕರು ಹೇಳುವಂತದ್ದು ಆ ಪ್ರಭು ಅಂದ್ರೆ ಕ್ರಿಸ್ತ ವಿರೋಧಿ ಎಂಬುದಾಗಿ ಬೋಧಿಸುವವರಾಗಿದ್ದಾರೆ. ಇದನ್ನು ನಾವು ಕಳೆದ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡೆವು. ಈ ವಿಡಿಯೋ ನೋಡೋದಕ್ಕಿಂತ ಮುಂಚಿತವಾಗಿ ಆ ಎಲ್ಲಾ ವಿಡಿಯೋಗಳನ್ನು ನೀವು 1ನೇ ಭಾಗದಿಂದ ಗಮನಿಸಿ ತಿಳಿದುಕೊಳ್ಳೋದಾದ್ರೆ ಈ ಎಲ್ಲಾ ವಿಡಿಯೋದ ಭಾಗದ ಅರ್ಥಗಳು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ ಬ್ರದರ್ ಸಿಸ್ಟರ್ಸ್. ಸರಿ, ಈಗ ಯೇಸು ಕ್ರಿಸ್ತರೇ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ ಎಂಬುದಕ್ಕೆ ಒಂದು ವಾಕ್ಯವನ್ನು ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಆಮೇನ್. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ಬ್ರದರ್ ಸಿಸ್ಟರ್ಸ್, ಇಲ್ಲಿ ಯೇಸು ಕ್ರಿಸ್ತರು ಹೇಳುವಂತ ಮಾತು ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಬಹು ಜನರಿಗೋಸ್ಕರ ಸುರಿಸಲ್ಪಡುವಂತ ರಕ್ತ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ದಾನಿಯೇಲ 9ನೇ 27ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರವೇ ಇಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಬಹು ಜನರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಮಾಡಿಕೊಂಡಿರುವಂತದ್ದು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತರೇ. ಆದ್ರೆ ಅನೇಕರು ಹೇಳುವಂತದ್ದು ಕ್ರಿಸ್ತ ವಿರೋಧಿ ಮಾಡಿಕೊಳ್ತಾನೆ ಎಂಬುದಾಗಿ. ಕ್ರಿಸ್ತ ವಿರೋಧಿಗೂ ಒಡಂಬಡಿಕೆಗೂ ಯಾವುದೇ ಸಂಬಂಧ ಇಲ್ಲ ಬ್ರದರ್ ಸಿಸ್ಟರ್ಸ್. ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಇದೇ ದಾನಿಯೇಲ 9ನೇ 27ನೇ ವಚನದಲ್ಲಿ ಅರ್ಧ ವಾರ ಯಜ್ಞ ನೈವೇದ್ಯ ನಿಲ್ಲಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಕ್ರಿಸ್ತ ಶಕ 27ರಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಕ್ರಿಸ್ತ ಶಕ 31ರಲ್ಲಿ ಯಜ್ಞ ನೈವೇದ್ಯವನ್ನು ನಿಲ್ಲಿಸಿದ್ದಾನೆ ಎಂಬುದಾಗಿ ಕಳೆದ ಭಾಗದಲ್ಲೂ ಕೂಡ ನಾವು ಗಮನಿಸಿದೆವು. ಈ ಭಾಗದಲ್ಲಿ ಒಂದು ವಾಕ್ಯವನ್ನು ಗಮನಿಸೋಣ. ಹೆಬ್ರಿಯ 10ನೇ ಅಧ್ಯಾಯ 10ನೇ ವಚನ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಆಮೇನ್.
ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತರು ಒಂದೇ ಸಲ ಕಲ್ವಾರಿ ಸಿಲುಬೆಯಲ್ಲಿ ತಮ್ಮನ್ನು ತಾವು ಒಪ್ಪಿಸಿಕೊಂಡು ಬಲಿಯನ್ನು ಕಾಣಿಕೆಯನ್ನು ನಿಲ್ಲಿಸಿದ್ದಾನೆ. ಬ್ರದರ್ ಸಿಸ್ಟರ್ಸ್, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 27ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಅರ್ಧ ವಾರ ಯಜ್ಞ ನೈವೇದ್ಯವನ್ನು ನಿಲ್ಲಿಸುವನು ಅಂದ್ರೆ 69 ವಾರವಾದ ಮೇಲೆ 70ನೇ ವಾರದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಪ್ರಕಟವಾಗ್ತಾರೆ. ಅಂದ್ರೆ 7 ವರ್ಷದಲ್ಲಿ, ಆ 7 ವರ್ಷದ ಒಳಗೆ ಅಂದ್ರೆ ಅರ್ಧ ವಾರ 3.5 ವರ್ಷದಲ್ಲೇ ಯೇಸು ಕ್ರಿಸ್ತರು ಕಲ್ವಾರಿ ಸಿಲುಬೆಯಲ್ಲಿ ತನ್ನನ್ನು ಒಪ್ಪಿಸಿಕೊಂಡು ಅಂದ್ರೆ ನಮ್ಮ ಪಾಪ ಶಾಪಗಳಿಗೋಸ್ಕರ ಆತನು ಕಲ್ವಾರಿ ಸಿಲುಬೆಯಲ್ಲಿ ಬಲಿಯನ್ನು ಆಗಿದ್ದಾರೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಅಂದರೆ ಕ್ರಿಸ್ತ ಶಕ 27ರಲ್ಲಿ ಯೇಸು ಕ್ರಿಸ್ತರು ಪ್ರಕಟವಾಗ್ತಾರೆ. ಕ್ರಿಸ್ತ ಶಕ 31ರಲ್ಲಿ ಅವರು ಕಲ್ವಾರಿ ಸಿಲುಬೆಯಲ್ಲಿ ಬಲಿ ಆಗ್ತಾರೆ. ಬ್ರದರ್ ಸಿಸ್ಟರ್ಸ್, ಬಲಿ ಆಗ್ತಾರೆ ಅಲ್ಲ, ಆಲ್ರೆಡಿ ಬಲಿ ಆಗಿದ್ದಾರೆ. ಅಂದ್ರೆ ದಾನಿಯೇಲನ 70ನೇ ವಾರವನ್ನು ಅವರು ನೆರವೇರಿಸಿದ್ದಾರೆ. ಇನ್ನು ಅರ್ಧ ವಾರ ಯಾವಾಗ ನೆರವೇರಿದೆ ಅಂದ್ರೆ ಕ್ರಿಸ್ತ ಶಕ 34ರಲ್ಲಿ ಸ್ತೆಫಾನನ ಮರಣದ ಸಮಯದಲ್ಲಿ ಈ ವಾಕ್ಯ ನೆರವೇರಿದೆ. ಬ್ರದರ್ ಸಿಸ್ಟರ್ಸ್, ಅಂದ್ರೆ ಒಟ್ಟಾರೆ ಕ್ರಿಸ್ತ ಪೂರ್ವ 457ರಿಂದ ಪ್ರಾರಂಭಗೊಂಡು ಕ್ರಿಸ್ತ ಶಕ 34ರವರೆಗೂ ಈ 70 ವಾರಗಳು ಸಂಪೂರ್ಣವಾಗಿ ನೆರವೇರಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಮತ್ತು ಸುಳ್ಳು ಬೋಧಕರು ಹೇಳುವ ರೀತಿಯಲ್ಲಿ 69 ವಾರ ನೆರವೇರಿದೆ, ಇನ್ನು 70 ವಾರ ಬಾಕಿ ಇದೆ. ಆದ್ರೆ ಆ ಮಧ್ಯದಲ್ಲಿ 2000 ವರ್ಷ ಕಳೆದೋಗಿದೆ. 2000 ವರ್ಷ ಆದ ನಂತರ 70ನೇ ವಾರ ಬರುತ್ತದೆ ಎಂಬುವಂತ ಒಂದು ಬೋಧನೆ ಸುಳ್ಳಾದ ಬೋಧನೆ. ಬ್ರದರ್ ಸಿಸ್ಟರ್ಸ್, ಯಾಕಂದ್ರೆ ಅನೇಕರು ಹೇಳುವಂತದ್ದು ಇಸ್ರಾಯೇಲ್ ಅಲ್ಲಿ ಗಡಿಯಾರ ನಿಂತೋಗಿದೆ, ಅಲ್ಲಿ ಟೈಮ್ ನಿಂತೋಗಿದೆ, ಮತ್ತೆ ಪ್ರಾರಂಭವಾಗುತ್ತೆ ಎಂಬುದಾಗಿ ಅನೇಕ ಕಟ್ಟುಕಥೆಗಳನ್ನು ಹೇಳುವವರಾಗಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದ ವಾಕ್ಯ ಆಧಾರಗಳಿಲ್ಲ. ಆದರೆ ದೇವರು ಅವರಿಗೂ ನಮಗೂ ಅಂದ್ರೆ ಇಸ್ರಾಯೇಲ್ ಜನರಿಗೂ ನಮಗೂ ಕೊಡಲ್ಪಟ್ಟಿರುವಂತದ್ದು ಒಂದೇ ಸೂರ್ಯ ಒಂದೇ ಚಂದ್ರ. ಅವ್ರಿಗೂ ಯಾವ ರೀತಿಯಾಗಿ ಟೈಮ್ ಮತ್ತು ತಿಂಗಳು ದಿನಗಳನ್ನು ಸೂಚಿಸುತ್ತದೋ ನಮಗೂ ಕೂಡ ಅದೇ ಸೂರ್ಯನು ಅದೇ ಚಂದ್ರನು ದಿನಗಳನ್ನು ಸಮಯಗಳನ್ನು ಒಂದೇ ಗಡಿಯಾರ ಅಲ್ವೇ. ಸೊ ಅವ್ರು ಮಾತ್ರ ಟೈಮ್ ನಿಂತೋಗಿ ನಮಗ್ ಮಾತ್ರ ಟೈಮ್ ಯಾವ ರೀತಿ ಓಡ್ತಾ ಇದೆ ಇಲ್ಲ ಅಲ್ವಾ. ಸೊ ನಾವ್ ಇಲ್ಲೇ ಅರ್ಥ ಮಾಡ್ಕೋಬೇಕು. 69 ಆದ್ಮೇಲೆ 70 ಬರ್ತದೆ ಹೊರತು 69 ಆದ ನಂತರ 2000 ಕಳೆದು ಮತ್ತೆ 70 ಬರುವಂತದ್ದು ಆ ಒಂದು ಲೆಕ್ಕಾಚಾರವೇ ಒಂದು ತಪ್ಪಾದ ಲೆಕ್ಕಾಚಾರ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಸರಿ, ಈಗ ಯೇಸು ಕ್ರಿಸ್ತರು ಇರುವಂತ ಸಮಯದಲ್ಲೇ ಕಾಲ ಪರಿಪೂರ್ಣವಾಯಿತು ಎಂಬುದಾಗಿ ಹೇಳಿದ್ದಾರೆ. ಮಾರ್ಕ 1ನೇ ಅಧ್ಯಾಯ 15ನೇ ವಚನ. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಆಮೇನ್. ಆಮೇನ್. ಈ ವಾಕ್ಯವನ್ನು ಗಮನಿಸುವಂತದ್ದು ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆ ತಿರುಗಿಕೊಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವ ಕಾಲ? ಇಸ್ರಾಯೇಲ್ ಜನರಿಗೆ ಕೊಡಲ್ಪಟ್ಟಿದ್ದಂತ 69 ವಾರಗಳು ಕಳೆದು ಹೋಗಿದೆ. ಇನ್ನು ಉಳಿದಿರುವಂತದ್ದು ಒಂದೇ ವಾರ. ಅದಕ್ಕೆ ಹೇಳ್ತದೆ ಕಾಲ ಪರಿಪೂರ್ಣವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಸೊ ಕಾಲ ಪರಿಪೂರ್ಣವಾದಾಗಲೇ ಯೇಸು ಕ್ರಿಸ್ತರು ಬಂದಿದ್ದಾರೆ ಎಂಬುದಕ್ಕೆ ಇನ್ನೊಂದು ವಾಕ್ಯ ಆಧಾರವನ್ನು ಗಮನಿಸೋಣ. ಗಲಾತ್ಯ 4ನೇ ಅಧ್ಯಾಯ 4ನೇ ವಚನ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಧೀನನಾಗಿಯೂ ಬಂದನು. ಆಮೇನ್. ಆಮೇನ್. ಕಾಲವು ಪರಿಪೂರ್ಣವಾದಾಗ ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವ ಕಾಲದ ಬಗ್ಗೆ? ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಆ 70 ವಾರಗಳಲ್ಲಿ 69 ವಾರ ಪೂರ್ಣವಾಗಿದೆ. 70ನೇ ವಾರದಲ್ಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಬಂದಿದ್ದಾರೆ. ಅದಕ್ಕೆ ಕಾಲವು ಪರಿಪೂರ್ಣವಾದಾಗಲೇ ತನ್ನ ಮಗನನ್ನು ಅಂದ್ರೆ ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟನು ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಬ್ರದರ್ ಸಿಸ್ಟರ್ಸ್, ನಾವು ಇಲ್ಲಿವರೆಗೂ ಗಮನಿಸಿ ತಿಳಿದುಕೊಂಡಂತದ್ದು ದಾನಿಯೇಲ 9ನೇ ಅಧ್ಯಾಯ ವಚನ 24ರಿಂದ 27ರಲ್ಲಿ ಬರೆಯಲ್ಪಟ್ಟಿರುವಂತಹ ಆ 70 ವಾರಗಳು ನೆರವೇರಿದೆ. ಅದರಲ್ಲಿ 3 ಭಾಗವಾಗಿ ವಿಂಗಡಿಸಿರುವಂತದ್ದು. ಒಂದು ವಾರದಲ್ಲಿ ಅಂದ್ರೆ 49 ವರ್ಷದಲ್ಲಿ ದೇವಾಲಯ ಕಟ್ಟಲ್ಪಟ್ಟಿದೆ ಮತ್ತು ಮಿಕ್ಕ 62 ವಾರ ಅಂದರೆ 434 ವರ್ಷ ಯಾವುದೇ ರೀತಿಯಾದ ಪ್ರವಾದನೆ ಯಾವುದೇ ರೀತಿಯ ದೈವಭಕ್ತಿ ಇಲ್ಲದೆ ನಡೆದಿದೆ. ಅದು ಕತ್ತಲೆಯ ಕಾಲ ಎಂಬುದಾಗಿ ಕರೆಯಲ್ಪಡುತ್ತೆ. ಅದು ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಮಧ್ಯೆ ಇರುವಂತ 434 ವರ್ಷಗಳ ಬ್ರದರ್ ಸಿಸ್ಟರ್ಸ್. ಸೊ ಈ ಒಟ್ಟಾರೆ 483 ವರ್ಷ ಕಳೆದ ಮೇಲೆ ಯೇಸು ಕ್ರಿಸ್ತರು 70ನೇ ವಾರದಲ್ಲಿ ಅಂದ್ರೆ ಆ 70ನೇ ವಾರದಲ್ಲಿ ಪ್ರಕಟಗೊಂಡು ಅಂದರೆ ಆ ಉಳಿದಂತ ಒಂದು ವಾರದಲ್ಲಿ ಅರ್ಧ ವಾರದಲ್ಲಿ ಯಜ್ಞ ನೈವೇದ್ಯವನ್ನು ನಿಲ್ಲಿಸಿದ್ದಾರೆ.
ಅಂದರೆ ತಮ್ಮ ದೇಹವನ್ನು ಅರ್ಪಿಸಿ ಬಲಿಯನ್ನು ಕಾಣಿಕೆಯನ್ನು ನಿಲ್ಲಿಸಿದ್ದಾರೆ. ಕ್ರಿಸ್ತಶಕ 27ರಿಂದ 31ರವರೆಗೂ ಅರ್ಧವಾರ ಯೇಸು ಕ್ರಿಸ್ತರೇ ತಮ್ಮ ದೇಹವನ್ನು ಅರ್ಪಣೆ ಮಾಡುವುದರ ಮುಖಾಂತರವಾಗಿ ಅರ್ಧವಾರವನ್ನು ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ಕ್ರಿಸ್ತಶಕ 31ರಿಂದ 34ರವರೆಗೂ ಅಂದ್ರೆ ಸ್ತೆಫಾನನ ಮರಣದವರೆಗೂ ಅದನ್ನು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತರೇ ಪವಿತ್ರಾತ್ಮನಾಗಿದ್ದುಕೊಂಡು ಆ ಕಾರ್ಯವನ್ನು ನೆರವೇರಿಸಿದ್ದಾರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸೊ ಈ ಎಲ್ಲಾ ಲೆಕ್ಕಾಚಾರಗಳನ್ನು ನಾವು ಸ್ಪಷ್ಟವಾಗಿ ಸತ್ಯವೇದ ವಾಕ್ಯಕ್ಕೆ ಅನುಗುಣವಾಗಿ ಒಂದೊಂದು ಹೋಲಿಕೆ ಮಾಡಿ ನೋಡಿದ ಪ್ರಕಾರ 70 ವಾರಗಳು ನೆರವೇರಿದೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸುವಂತದ್ದಾಗಿದೆ. ಮುಂದೆ ಬರುವಂತಹ 10ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳುವಂತದ್ದು ಸತ್ಯವೇದದಲ್ಲಿ 6 ಕಡೆ 1260 ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ 1260 ಆ ನಂಬರ್ಗಳು ದಿನಗಳ ಅಥವಾ ವರ್ಷಗಳ ಎಂಬುದಾಗಿ ಮುಂದೆ ಬರುವಂತಹ 10ನೇ ಭಾಗದಲ್ಲಿ ಗಮನಿಸಿ ತಿಳಿದುಕೊಳ್ಳೋಣ. ಈ ಭಾಗದಲ್ಲಿ ನಿಮ್ಗೆ ಏನಾದ್ರೂ ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ ಘನತೆ ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.